ಆ ತಾಯಿ ಹೆಸರು ಸವಿತಾ. ಆಕೆಗೆ ಮಗ ಒಬ್ಬ ಇದ್ದ. ಅವನ ಹೆಸರು ಸಾಗರ್. ಸಾಗರ್ 10ನೇ ತರಗತಿ ಓದ್ತಿದ್ದಾಗಲೇ ತಂದೆ ತೀರ್ಕೊಂಡಿದ್ರು. ಮನೆಯ ಜವಾಬ್ದಾರಿನ ತನ್ನ ಹೆಗಲ ಮೇಲೆ ಹಾಕೊಂಡು ಆ 16 ವರ್ಷದ ಹುಡುಗ ಕ್ಯಾಮೆರಾ ಮ್ಯಾನ್ ಆಗಲು ಹೊರಟ. ಆ ಕೆಲಸ ಮಾಡಿಕೊಂಡೇ ಬಂದಂತಹ ಆದಾಯದಲ್ಲಿ ತಾಯಿನ ರಾಯಲ್ ಆಗಿ ನೋಡ್ಕೊಳ್ತಿದ್ದ. ಕಳೆದ 10 ವರ್ಷಗಳಲ್ಲಿ ಕ್ಯಾಮೆರಾಗಳ ಬಗ್ಗೆ ABCD ಗೊತ್ತಿಲ್ಲದ ಸಾಗರ್ 2.5 ಲಕ್ಷದ ಡ್ರೋನ್ ಕ್ಯಾಮೆರಾ ಹ್ಯಾಂಡಲ್ ಮಾಡುವಷ್ಟರ ಮಟ್ಟಿಗೆ ಕ್ಯಾಮೆರಾಗಳ ಬಗ್ಗೆ ಕಲಿತು ಬಿಟ್ಟ. ಇನ್ನು ಚಿಕ್ಕಮಗಳೂರಿನಲ್ಲಿ ಮಾತ್ರವಲ್ಲ, ಬೆಂಗಳೂರಿನಿಂದ ಎಷ್ಟೋ ಜನ ಸಾಗರ್ನ ಬುಕ್ ಮಾಡಿಕೊಂಡು ಡ್ರೋನ್ ಶೂಟ್ಗೆ ಕರೆದುಕೊಂಡು ಹೋಗ್ತಿದ್ರು. ಅಷ್ಟೇ ಅಲ್ಲ, ಅವನು ಅಂದುಕೊಂಡಂತೆ ತನ್ನ ಸರ್ವಸ್ವವಾದ ತಾಯಿಯನ್ನ ರಾಯಲ್ ಆಗಿಯೇ ನೋಡ್ಕೊಳ್ತಿದ್ದ. ಇನ್ನು ಸಾಗರ್ ಚಿಕ್ಕಮಗಳೂರಿನಲ್ಲಿ ಡ್ರೋನ್ ಅವಿ ಅಂತಾನೆ ಫೇಮಸ್ ಆಗಿದ್ದ. ಇದಿಷ್ಟೇ ಅಲ್ಲ, ಈ ಡ್ರೋನ್ ಅವಿ ಬಗ್ಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ಬೇಕು. ಅದುವೇ CT ರವಿ ಅಂದ್ರೆ ಅವಿಗೆ ಎಲ್ಲಿಲ್ಲದ ಅಭಿಮಾನ. ಅವರ ಯಾವುದೇ ಕಾರ್ಯಕ್ರಮವಾದ್ರೂ ತಾನು ಡ್ರೋನ್ ಹಾರಿಸ್ತಿದ್ದ. ಆ ಕಾರ್ಯಕ್ರಮದ ಎಲ್ಲಾ ಫೂಟೇಜ್ ಅನ್ನ ಅದ್ಭುತವಾಗಿ ಸೆರೆ ಹಿಡಿತಿದ್ದ.